ಇವತ್ತು ಏನು ಸಾರಿಗೆ ನೌಕರು 1,15,000 ಜನ ಕಾರ್ಮಿಕರ ಪರವಾಗಿ ಇವತ್ತು ಏನು ಅವರ ಬೇಡಿಕೆಗಳೇನಿದೆ ಇವತ್ತು ಸುಮಾರು 2 ವರ್ಷದಿಂದ ನಾವು 28 ತಿಂಗಳಿಂದ ಈ ಸರ್ಕಾರ ಮತ್ತು ರಾಜ್ಯ ಆಡಳಿತ ವರ್ಗದ ಜೊತೆ ಮಾತುಕತೆ ಮಾಡ್ತಲೇ ಬಂದಿದ್ದೀವಿ. ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸುಮಾರು 3 ಬಾರಿ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯಾಗಿದೆ. ರಾಜ್ಯದ ಸಾರಿಗೆ ಮಂತ್ರಿಗಳ ಜೊತೆ ಕೂಡ 6-7 ಮೀಟಿಂಗ್ ಆಗಿದೆ. ಆಡಳಿತ ವರ್ಗ ಕಂಟಿನ್ಯೂ ಮೀಟಿಂಗ್ ನಡೀತಲೇ ಇದೆ. ನಿನ್ನೆನೂ ಕೂಡ ಅವರು ನಮ್ಮ ಕರೆದು ಸಭೆಯನ್ನು ಮಾಡಿದರು. ಏನಂದರೆ ನಮ್ಮ ಬೇಡಿಕೆ ನಿಮಗೆ ಗೊತ್ತಿದೆ, 1/1/24ರಿಂದ ಏನು ನಮ್ಮ ಕಾರ್ಮಿಕರ ವೇತನ ಪರಿಷ್ಕರಣೆ ಆಗಬೇಕು. ಅದರ ಭಾಗವಾಗಿ ನಾವು ಡಿಸೆಂಬರ್ 23ರಂದು ನಾವು ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ವಿ ಅವ್ರ ಮುಂದೆ. ಏನು ಬೇಡಿಕೆ ಅಂದರೆ 1/1/24ರಿಂದ ವೇತನ ಪರಿಷ್ಕರಣೆ 25% ವೇತನ ಪರಿಷ್ಕರಣೆ ಮಾಡಬೇಕು. ಹಿಂಬಾಕಿ ಏನಿದೆ ಏನು 20ರಲ್ಲಿ ಆಗಿರ್ತಕ್ಕಂಥ ವೇತನ ಪರಿಷ್ಕರಣೆ 15%, ಅದರ 38 ತಿಂಗಳ ಬಾಕಿಯನ್ನು ನೀವು ಕೊಡಬೇಕು ಅಂತಲೂ ಒಂದು ಸರ್ಕಾರದ ಮತ್ತು ಆಡಳಿತ ವರ್ಗದ ಮಧ್ಯೆ ಇಟ್ಟಿದ್ವಿ. ಮತ್ತು 1/1/24 ವೇತನ ಪರಿಷ್ಕರಣೆ ಆಗಬೇಕು ಅಂತ ನಾವು ಸರ್ಕಾರದ ಮಧ್ಯೆ ಮತ್ತು ಆಡಳಿತ ವರ್ಗದ ಮಧ್ಯೆ ನಾವು ಇಟ್ಟಿದ್ವಿ. ಅದು ಸುಮಾರು ಸಭೆಯಾದರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಯಾವುದೇ ಒಂದು ಇದು ಬಿಡದಲ್ಲೇ ಮೊನ್ನೆ 2 ಬಾರಿ ಮೊನ್ನೆ ಹಿಂದಿನ ಒಂದು ಏನು 2ನೇ ತಾರೀಕು ನಡೆದಂಥ ಸಂದರ್ಭದಲ್ಲಿ ಸಭೆ ನಡೆದಂಥ ಅದರಲ್ಲಿ 3% ಕೊಡ್ತೀವಿ, ಇನ್ನು ಉಳಿದ ಭಾಗಗಳು 5% ಕೊಡ್ತೀವಿ ಅಂತ ಒಂದು ಮಾತುಕತೆ ಆಗಿ ಕೊನೆಗೆ ಅದು ಅಲ್ಲಿಗೆ ನಿಲ್ತು. ನಂತರ 17ರ ಸಭೆಯಲ್ಲಿ ಅವರು ಅಲ್ಲಿರ್ತಕ್ಕಂಥ ಆಡಳಿತ ವರ್ಗ MDಗಳು 7% ಕೊಡ್ತೀವಿ ಅಂತೇಳಿ ಒಂದು ಮಾತುಕತೆ ಮೂಲಕ ನಮಗೆ ತಿಳಿಸಿದರು. ಅದು ಕೂಡ ನಾವು ಅದನ್ನು ತಿರಸ್ಕಾರ ಮಾಡಿ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮಗೆ ಬರಬೇಕಾಗಿರೋದೇನು 25% ವೇತನ ಪರಿಷ್ಕರಣೆ ಆಗೋದು. ಅದ್ರ ಜೊತೆ ಮಾತುಕತೆ ಮಾಡಿ ಮತ್ತು 1/1/24ರಿಂದಲೇ ನಮ್ಮ ವೇತನ ಪರಿಷ್ಕರಣೆ ಆಗಬೇಕು. ಮತ್ತು ಅದ್ರ ಜೊತೆಗೆ 38 ತಿಂಗಳು ಬಾಕಿ ಏನಿದೆ ಹಳೆಯದು, ಆ ಬಾಕಿ ಹಣವನ್ನು ಕೂಡ ನೀವು ಕೊಡೋಕ್ಕೆ ನೀವು ಇಲ್ಲಿ ಒಪ್ಪಿಗೆಯನ್ನು ನೀಡಬೇಕು ಅಂತ ನಾವು ಮಾತುಕತೆ ಮಾಡಿದ್ವಿ. ಅಲ್ಲಿಗೆ ಅವರು ಆ ಸಭೆಯನ್ನು ಮುಕ್ತಾಯನ ಮಾಡ್ತಾರೆ. ನಂತರದಲ್ಲಿ ಅವರು ಸಾರಿಗೆ ಮಂತ್ರಿಯ ಅವರ ಅಧ್ಯಕ್ಷತೆಯಲ್ಲಿ ಮಾತುಕತೆ ನೆಕ್ಸ್ಟ್ ಕರಿತೀವಿ ಅಂತ ಹೇಳಿದರು. ಅದು ನಂತರದಲ್ಲಿ 29 ಹೋದ ತಿಂಗಳು 29ಕ್ಕೆ ಆ ಸಭೆಯನ್ನು ಕರೀತಾರೆ. ಆ ಸಭೆಯೊಳಗೆ ಯಾವುದೇ ರೀತಿಯ ಸುಮ್ಮನೆ ಒಂದು ಮಾತುಕತೆ ಮಾಡ್ತಾರೆ ಹೊರತು ಸಾರಿಗೆ ಮಂತ್ರಿಗಳು ಯಾವುದೇ ಸಭೆಯಲ್ಲಿ ಕೂಡ ನಾನು ಇಷ್ಟು ಕೊಡ್ತೀನಿ, ನಿಮ್ಮ ಇಷ್ಟು ಪರ್ಸೆಂಟೇಜ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಅದನ್ನು ಅವ್ರು ಬಾಯ್ಬಿಟ್ಟು ಹೇಳಲಿಲ್ಲ. ಕೊನೆಗೆ ಅವ್ರು ಹೇಳಿದಿಷ್ಟೇ, ನಾನು ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ನಿಮ್ಮ ಸಭೆಯನ್ನು ಕರಿತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿರೋ ಹೊರತು ಅಲ್ಲಿವರೆಗೂ ಆಗಿಲ್ಲ. ಈಗ ಮೊನ್ನೆ 12ನೇ ತಾರೀಕು ಸರ್ಕಾರ ಮತ್ತು ಆಡಳಿತ ವರ್ಗ ಸೇರಿ ಕಾರ್ಮಿಕರ ಇದನ್ನು ಕೇವಲ 12.5% ನಮ್ಮ ವೇತನ ಪರಿಷ್ಕರಣೆಯನ್ನು ಮಾಡಿ ಅದನ್ನು 1/4/25ರಿಂದ ಜಾರಿ ಅಂತ ಹೇಳಿ ಮಾಡ್ತಾರೆ. ಅದ್ರ ಜೊತೆಗೆ ಸರ್ಕಾರ ಏನು ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ಏನು ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಮುಷ್ಕರದ ಸಮಯದಲ್ಲಿ ನಾನು 14 ತಿಂಗಳು ಕೊಡ್ತೀನಿ, 14 ತಿಂಗಳಿಗಿಂತ ಹೆಚ್ಚಿಗೆ ನಮ್ಮನ್ನು ಕೊಡೋಕ್ಕಾಗೋದಿಲ್ಲ, ಮತ್ತು ವೇತನ ಪರಿಷ್ಕರಣೆ 27ರಿಂದ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ನಾವು ಹೋರಾಟ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಹೋದ ಫೆಬ್ರವರಿಲಿ ಏನು ಜನವರಿಯಲ್ಲಿ ಆಯಿತು, ನಮ್ಮ ಬೆಂಗಳೂರು ಚಲೋ ಇರ್ಬೋದು ಅಥವಾ ರಾಜ್ಯದ ಮುಷ್ಕರ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ನಮ್ಮ ರಾಜ್ಯ ನಾಯಕರಾದ ಆನಂದ್ ಸುಬ್ಬಾವ್ ನಿಮಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ಈ ಒಂದು ಕಿರುಕುಳ ಇದರಿಂದ ಏನು ಕಾರ್ಮಿಕರ ಒಲವನ್ನು ನಾನು ಕೊಡ್ಸೋಕ್ಕಾಗ್ತಿಲ್ಲ ಅನ್ನೋ ಒಂದು ಚಿಂತನೆ ಒಳಗೆ ಅವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಆ ಅದನ್ನು ಮುಂದೂಡಿ ನಂತರದಲ್ಲಿ ಅದೇ ಮುಂದಿನ ಫೆಬ್ರವರಿ 19ನೇ ತಿರ್ಗಾ ನಾವು ಬೆಂಗಳೂರು ಚಲೋವನ್ನು ಕಾರ್ಯಕ್ರಮವನ್ನು ಕರೆದ್ವಿ. ಆ ಸಂದರ್ಭದಲ್ಲಿ 18ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ಮತ್ತು ಆಡಳಿತ ವರ್ಗ ಸೇರಿ 14 ತಿಂಗಳು ಏನು ಕೊಡ್ತೀವಿ ಅಂತ ಹೇಳಿದರು, ಅದು 26 ತಿಂಗಳು ಕೊಡ್ತೀನಿ ಅಂತ ಹೇಳಿ ಕೊನೆಗೆ ವೇತನ ಪರಿಷ್ಕರಣೆ ಬಂದಾಗ ವೇತನ ಮಾತುಕತೆ ಮೂಲಕ ಬಗೆಹರಿಸ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಅವರು ನಮ್ಮ ಜೊತೆ ಯಾವುದೇ ಕರೆದು ಅಷ್ಟೇ 5 ಕೊಡ್ತೀನಿ, 7 ಕೊಡ್ತೀವಿ. ನಂತರದಲ್ಲಿ ಈಗ ಅವ್ರು ಮಾಡಿರ್ತಕ್ಕಂಥ ಏಕಪಕ್ಷ ತೀರ್ಮಾನ 12.5%. ಅದನ್ನು ನಾವು ಇವತ್ತು ಕೂಡ ನಿನ್ನೆಯನ್ನು ಸಭೆಯನ್ನು ನಮಗೆ ಕರೆದಿತ್ತು ಆಡಳಿತ ವರ್ಗ ಕರೆದು ಇದನ್ನು ನೀವೇನು ಮುಷ್ಕರ ಕರೆಯನ್ನು ಕೊಟ್ಟಿದ್ರಿ ಅದನ್ನು ಮುಂದೂಡಿ ಅದನ್ನು ವಾಪಸ್ ತಗೊಳ್ಳಿ, ನಾವೀಗ ಸರ್ಕಾರ ಒಪ್ಪಿದೆ 12.5% ಮತ್ತು 1/4/25ರಿಂದ ಮಾಡೋಕ್ಕೆ ಒಪ್ಪಿದೆ, 26 ತಿಂಗಳ ಬಾಕಿ ಕೊಡೋಕ್ಕೆ ಒಪ್ಪಿದೆ ಅಂತ ಹೇಳಿಕೊಡಿದ್ರು. ಅದರಿಂದ ನಮ್ಮ ಬೇಡಿಕೆ ಇಷ್ಟೇ ಇರೋದು, 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಅದ್ರ ಜೊತೆಗೆ ಏನು ನಾವು ಬೇಡಿಕೆ ಕೊಟ್ಟಿದ್ವಿ ಅದು 25% ಅದ್ರ ಜೊತೆ ಮಾತುಕತೆಯನ್ನು ಮಾಡಬೇಕು. ಮತ್ತು ಏನು ಬಾಕಿ 20ರದ್ದು ಏನು ಬಾಕಿ ಇದೆ 38 ತಿಂಗಳು ಬಾಕಿಯನ್ನು ಕೊಡಬೇಕು. ಅದರಲ್ಲಿ ಸರ್ಕಾರ 26 ತಿಂಗಳನ್ನು ಕೊಟ್ಟಿದೆ, ಅದರಲ್ಲಿ 11 ತಿಂಗಳು ಬಾಕಿಯನ್ನು ಈಗಲೇ ಕಾರ್ಮಿಕರು ಬಿಡುಗಡೆ ಮಾಡಿದೆ. ನಾವು ಕೇಳೋದಷ್ಟೇ, ಇನ್ನು 12 ತಿಂಗಳು ಬಾಕಿಯನ್ನು ನೀವು ಆಡಳಿತ ವರ್ಗ 4 ಕಾರ್ಪೊರೇಷನ್ ಒಪ್ಪಿಕೊಂಡು ನೀವು ಅದನ್ನು ಕೊಡಬೇಕು ಅಂತಲೂ ಕೂಡ ನಾವು ಅವ್ರನ್ನ ಕೇಳಿದ್ವಿ. ಸಮಂಜಸವಾಗಿ ಒಂಥರ ಆಡಳಿತ ವರ್ಗ ಒಪ್ಪಿಗೆ ಥರ ಮಾತಾಡಿತ್ತು. ಅದನ್ನು
ನಾವು ಕೊಡ್ತಾರೆ ಅಂತ ಒಂದು ಮೂಮೆಂಟು ಕೂಡ ಇತ್ತು. ನಿನ್ನೆ ನಡೆದಂಥ ಸಭೆಯಲ್ಲಿ ಅವರು ಮೊನ್ನೆ ತಗೊಂಡಂಥ ತೀರ್ಮಾನ ಏನು ಸರ್ಕಾರ ಏಕಪಕ್ಷೀಯವಾಗಿ ಮಾಡಿದೆ, ಒಂದು ಏನು 12.5% ವೇತನ ಪರಿಷ್ಕರಣೆ ಮಾಡಿ ಅದನ್ನು 1/4/25 ಕೊಡ್ತೀವಿ, ಮತ್ತು ಇನ್ನು ಬಾಕಿ ಹಣ ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ ಹೊರತು ಅದನ್ನು ಬಿಟ್ಟು ಇನ್ನೇನು ಮಾತಾಡಲಿಲ್ಲ. ಅದನ್ನು ನಿನ್ನೆ ಆಡಳಿತ ವರ್ಗ ಕರೆದು ನಮ್ಮನ್ನು ಮಾತುಕತೆ ಮಾಡಿ ನೀವು ಅದನ್ನು ಈಗ ಸರ್ಕಾರ ಒಪ್ಪಿದೆ 12.5% ಕೊಡೋಕ್ಕೆ, ಮತ್ತು ಏನು 26 ತಿಂಗಳು ಕೊಟ್ಟಿದೆ ಬಾಕಿ ಹಣವನ್ನು ಹಂತ ಕೊಡೋಕ್ಕೆ ಮಾಡಿದೆ, ಅದು 1/4/20 ಏನು ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಕೇಳಿ ನಮ್ಮನ್ನು ಇದನ್ನು ಮುಂದೂಡಿ ವಾಪಸ್ ತಗೊಳ್ಳಿ ಅನ್ನೋ ಒಂದು ಮೂಮೆಂಟನ್ನು ಆಡಳಿತ ವರ್ಗ ಕೇಳ್ತು. ಆದರೆ ನಾವು ಏನು ಜಂಟಿ ಸಮಿತಿ ಏನಿತ್ತು ಅದನ್ನು ತಿರಸ್ಕಾರ ಮಾಡಿದೆ. ನಿನ್ನೆ ಮಾತುಕತೆ ಒಳಗೆ ನಮ್ಮ ಬೇಡಿಕೆ ಏನಿದೆ, 1/1/24 ವೇತನ ಪರಿಷ್ಕರಣೆ ಆಗಬೇಕು, 25% ವೇತನ ಪರಿಷ್ಕರಣೆ ಮಾತುಕತೆ ಮೂಲಕ ಬಗೆಹರಿಸಬೇಕು, 38 ತಿಂಗಳು ಬಾಕಿಯನ್ನು ನೀವು ಕೊಡಬೇಕು ಅಂತ ಹೇಳಿ ನಾವು ನಿನ್ನೆ ಈ ಒಂದು ಅವರ ಕೇಳಿಕೆಯನ್ನು ನಾವು ತಿರಸ್ಕಾರ ಮಾಡಿ ನಮ್ಮ ಜೊತೆ ಮಾತುಕತೆ ಮಾಡಿ ಬಗೆಹರಿಸಿದ್ರೆ ಮಾತ್ರ ನಾವು ಇದನ್ನು ವಾಪಸ್ ಪಡೆಯೋದಾಗಲಿ ಮುಂದೂಡೋದಾಗಲಿ ಮಾಡ್ತೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ಈ ಮುಷ್ಕರನ ಮುಂದೂಡೋದಿಲ್ಲ. ಯಾಕೆಂದರೆ ಇಡೀ ರಾಜ್ಯದಾದ್ಯಂತ ಇವತ್ತು 3 ಸಭೆಗಳು ಇವತ್ತು ಕೂಡ ಮೈಸೂರಲ್ಲಿ ನಡೀತಾ ಇದೆ. ಮೈಸೂರಲ್ಲಿ ಅದು ಜೋರಾದ ರೀತಿಯಲ್ಲಿ ನಡೀತಾ ಇದೆ. ಅದೇ ರೀತಿ 9ನೇ ತಾರೀಕು ಹುಬ್ಳಿಯಲ್ಲಿ ನಡೀತು, ಅದೇ ರೀತಿ 12ನೇ ತಾರೀಕು ಗುಲ್ಬರ್ಗದಲ್ಲಿ ನಡೆದಿದೆ. ಇದೇ ಬೆಂಗಳೂರಲ್ಲಿ ನಾಳೆ 15ನೇ ತಾರೀಕು ಇದೇ ಟೌನ್ ಹಾಲಲ್ಲಿ ನಾಳೆ 3 ಗಂಟೆಗೆ ಇಲ್ಲೂ ಕೂಡ ಸಮಾವೇಶ ನಡೀತಿದೆ. ಅಲ್ಲಿ ಸಾವಿರಾರು ಜನ ಸೇರ್ತಾರೆ, ಅಲ್ಲಿ ತೀರ್ಮಾನ ಆಗುತ್ತೆ. ಮುಷ್ಕರ ಏನು ಇದನ್ನು ತಗೊಂಡೋಗಿದ್ದೀವಿ, ಇವತ್ತು ರಾಜ್ಯದಾದ್ಯಂತ ಎಲ್ಲ ಘಟಕಗಳ ಮುಂದೆ ಹ್ಯಾಂಡ್ ಬಿಲ್ ಸಮೇತ ಸಭೆ ನಡೆಸೋದ್ರ ಮೂಲಕ ಇವತ್ತು ಕಾರ್ಮಿಕರಿಗೆ ಮುಂದಿಟ್ಟಿದ್ವಿ. ಇವತ್ತು ಈ ಒಂದು ಬೇಡಿಕೆನ ಕಾರ್ಮಿಕರಿಗೆ ಎಷ್ಟು ಹೇಳೋದಷ್ಟೇ, ಯಾವುದೇ ಕಾರಣಕ್ಕೂ ವಾಪಸ್ ತಗೊಳಕ್ಕೆ ಹೋಗಬೇಡಿ. ಈ ಮುಷ್ಕರದಲ್ಲಿ ನಾವು ಭಾಗಿಯಾಗಿ ಮುಷ್ಕರ ಮಾಡೇ ಮಾಡ್ತೀವಿ. 1,15,000 ನಾವು ಇದೇ ಏನಿದೆ ಇವತ್ತು 26,500 ಬಸ್ಸು ರಾಜ್ಯದಲ್ಲಿ ಏನಿದೆ ಅದು ಬಸ್ಗಳು ನಿಲ್ಸೋಕ್ಕೆ ನಾವು ತಯಾರಿದ್ವಿ. ಯಾವುದೇ ಕಾರಣಕ್ಕೂ ವಾಪಸ್ ತಗೋಬೇಡಿ. ನಮ್ಮ ಬೇಡಿಕೆ ಇತ್ಯರ್ಥ ಆಗೋವರೆಗೂ ಬೇಡಿಕೆ ಇತ್ಯರ್ಥ ಆಗೋವರೆಗೂ ನೀವು ಇದನ್ನು ವಾಪಸ್ ತಗೋಬೇಡಿ, ನಾವು ತಯಾರಿದ್ದೀವಿ ಮುಷ್ಕರ ಮಾಡೋಕ್ಕೆ ಅಂತ ಇವತ್ತು ಕಾರ್ಮಿಕರು ಹೇಳ್ತಾ ಇದ್ದೀವಿ, ಕಾರ್ಮಿಕ ಕುಟುಂಬ ಹೇಳ್ತಾ ಇದ್ದೀವಿ. ಅದೇ ರೀತಿ ನಾವು ಆಡಳಿತವಾಗಿ ಕೇಳ್ಕೊಳ್ಳೋದಷ್ಟೇ, ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಸಾರಿಗೆ ಮಂತ್ರಿಗಳನ್ನ ನಾವು ಕೇಳ್ಕೊಳ್ಳೋದಷ್ಟೇ, ನಮ್ಮ ಜೊತೆ ಕೂತು ಮಾತುಕತೆಯನ್ನು ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಯನ್ನು ಏನು 25% ಕೊಟ್ಟಿದ್ವಿ, ಆ ಬೇಡಿಕೆಯನ್ನು ನೀವು ಕೂತು ಚರ್ಚೆಯನ್ನು ಮಾಡಿ ಮಾತುಕತೆ ಮಾಡಬೇಕು. ಯಾಕೆಂದರೆ ಇದನ್ನು 20ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಹಿಂದೆ ಇದ್ದ ಸರ್ಕಾರ 15% ಕೊಟ್ಟಿದೆ. ಇವತ್ತು 15% ಕೊಡೋದಕ್ಕಿಂತ ನೀವು ಅದರ ಮೇಲೆ ಹೋಗ್ಬೇಕಾಯ್ತು. ಆದರೆ ನೀವು ಇವತ್ತು ಅದನ್ನು ಕೆಳಗೆ ತಗೊಂಬರ್ತಾಯಿದ್ದಾರೆ 12.5%. ಇವತ್ತು ಅವತ್ತಿದ್ದ ಬೆಲೆ ಏರಿಕೆ ಹಿಂಗೆ ಇದೇನು, ಇವತ್ತು ಕಾರ್ಮಿಕರ ಸಂಕಷ್ಟ ನೀವು ತಿಳ್ಕೋಬೇಕು. ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ಒತ್ಕೊಂಡು ಇವತ್ತು ಕಾರ್ಮಿಕರು 1,15,000 ಜನ ಇಡೀ ರಾಜ್ಯವನ್ನು ಸುತ್ತಾ ಇದೆ. ಇವತ್ತು 1,15,000 ಅದನ್ನು ಒತ್ಕೊಂಡು ಗುತ್ತಬೇಕಾದ್ರೆ ನೀವು ಅವರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಆಗಲಿ ಆಡಳಿತ ವರ್ಗ ಆಗಲಿ ರಾಜ್ಯದ ಸಾರಿಗೆ ಮಂತ್ರಿಗಳು ಇದಕ್ಕೆ ಮುಂಚೂಣಿ ಬರ್ತಾ ಇಲ್ಲ. ನಾವು ಕೇಳೋದೈತೆ ಇವತ್ತು ಸಾರ್ವಜನಿಕರನ್ನು ಕೇಳ್ಕೊಳ್ಳೋದಷ್ಟೇ. ಇವತ್ತು ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಹೋರಾಟಕ್ಕೆ ನೀವು ನಿಮ್ಮ ಸಾರ್ವಜನಿಕರು ಬೆಂಬಲ ಕೊಡಬೇಕು. ರಾಜ್ಯದ 6.5 ಕೋಟಿ ಜನ ಏನಿದೀವಿ ಸಾರ್ವಜನಿಕರಿದ್ದೀರಿ, ಆ ಸಾರ್ವಜನಿಕರು ಈ ಕಾರ್ಮಿಕರಿಗೆ ಸಾರಿಗೆ ನೌಕರಿಗೆ ಬೆಂಬಲ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಈ ಹೋರಾಟ ಯಾವುದೇ ಕಾರಣಕ್ಕೂ ಇವತ್ತಿನ ನಮ್ಮ ಜೊತೆ ಮಾತುಕತೆ ಮಾಡಿ ಬಗೆಹರಿಸ್ತಿದ್ರೆ ಈ ಹೋರಾಟ ತೀವ್ರತರವಾಗಿ ಹೋಗುತ್ತೆ, ದೊಡ್ಡ ರೀತಿಯಲ್ಲಿ ಮುಷ್ಕರ ಆಗುತ್ತೆ. ಅದನ್ನು ಮುಷ್ಕರ ಏನಾದ್ರು ಆಗಿದೆ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಆಡಳಿತವರ ಭಾಗಿಯಾಗಬೇಕು ಅಂತ ಹೊರತು ಕಾರ್ಮಿಕರಲ್ಲ. ಕಾರ್ಮಿಕರ ತನ್ನ ಹೋರಾಟವನ್ನು ಮಾಡ್ತಾ ಇದೆ, ಅವ್ರಿಗೆ ಬರ್ತಕ್ಕಂಥ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿದೆ, ಅವ್ರಿಗೆ ಬರ್ತಕ್ಕಂಥ ವೇತನ ಪರಿಷ್ಕರಣೆಗೆ ಹೋರಾಟ ಮಾಡ್ತಿದೆ, ಅವ್ರಿಗೆ ಬರ್ತಕ್ಕಂಥ ವೇತನ ಬಾಕಿಗೆ ಹೋರಾಟ ಮಾಡ್ತಾಯಿದೆ ಹೊರತು ಅವರ ಬೇರೆ ಯಾವುದೇ ಇದಕ್ಕಾಗಿ ಹೋರಾಟ ಮಾಡ್ತಿಲ್ಲ. ಅದರಿಂದ ಈ ಹೋರಾಟವನ್ನು ಹತ್ತಿಕ್ಕಾಗಲಿ ಸರ್ಕಾರ ಏನೇ ಮಾಡ್ಲಿಕ್ಕಾಗಲಿ ಅದನ್ನು ಮಾಡ್ದಲೇ ಕರೆದು ಮಾತುಕತೆಯ ಮೂಲಕ ನಮ್ಮ 3 ಬೇಡಿಕೆಯನ್ನು ಇತ್ಯರ್ಥ ಮಾಡಿದರೆ ನಾಳೆನೇ ಕರೆದು ಮಾತಾಡಿದರೆ ನಾವು ಕೂಡ ಅದನ್ನು ವಾಪಸ್ ತಣಕಬೇಕಾ ಬೇಡವಂತ ಚಿಂತನೆ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಜಂಟಿ ಸಮಿತಿ ಅದನ್ನು ನಾನು ಸರ್ಕಾರನ ಕೇಳ್ಕೊಳ್ಳೋದಷ್ಟೇ, ಆಡಳಿತ ವರ್ಗನ ಕೇಳ್ಕೊಳ್ಳೋದಷ್ಟೇ, ಕರೆದು ಮಾತುಕತೆ ಮೂಲಕ ಬಗೆಹರಿಸಿ ಅಂತ ಕೇಳ್ತಾ ಇದ್ದೀವಿ ಹೊರತು ಇದು ನಮ್ಮ ಇದಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 4 ನಿಗಮಗಳಲ್ಲಿ ಸುಮಾರು 26,500 ಬಸ್ ಓಡ್ತಾ ಇದೆ. ಅದೇ ರೀತಿ ಬೆಂಗಳೂರು ನಗರದಲ್ಲಿ BMTC ಸುಮಾರು 6,500 ಬಸ್ ಓಡ್ತಾ ಇದೆ. ಇಲ್ಲಿರ್ತಕ್ಕಂಥ 6,500 ಬಸ್ಗಳು ಕೂಡ ಹೊರಗಡೆ ಬರೋದಿಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 4 ನಿಗಮಗಳ ಬಸ್ಗಳು ಯಾವುದೇ ಕೂಡ ಒಂದು ಬಸ್ಸು ಈಚೆ ಬರೋದಿಲ್ಲ. ಸಂಕಷ್ಟ ಇದೆ. ಇವತ್ತು ಕಾರ್ಮಿಕರು ತೊಳಿತಾ ಇದ್ದಾರೆ. ಇವತ್ತು ಮಕ್ಕಳನ್ನ ಓದಿಸೋ ಶಕ್ತಿ ಅವರಲ್ಲಿಲ್ಲ, ಯಾವುದೇ ಥರದ ಸಂಕಟ ಅವ್ರಿಗಿಲ್ಲ. ಕಾಯಿಲೆ ಬಂದರೆ ಅವ್ರಿಗೆ ಒಂದು ಇದನ್ನು ನೋಡೋ ಶಕ್ತಿ ಅವ್ರಿಗಿಲ್ಲ. ಆ ಪರಿಸ್ಥಿತಿ ಇವತ್ತು ಸಂಕಷ್ಟದಲ್ಲಿ ದುಡಿತಾ ಇದ್ದಾರೆ. ಒಂದು ಕಡೆ ಇವ್ರು ಕೊಟ್ಟ ಶಕ್ತಿಯನ್ನು ಹೊತ್ಕೊಂಡು ಇವತ್ತು ಹಲವಾರು ಜನ ಕಾರ್ಮಿಕರು ಇವತ್ತು ಅವರ ಕಾಯಿಲೆಗಳು ಹೇಳ್ಬಾರ್ದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಪ್ಯಾರಾಲಿಸಿಸ್ ಇರ್ಬೋದು, ಮತ್ತು ಬೇರೆ ಥರ ಆಗಿ ಇವತ್ತು ಆ ರೀತಿ ಇದರಲ್ಲಿ ಕಾರ್ಮಿಕರು ನೊಂದಿದ್ದಾರೆ ಇವತ್ತು.
ಆ ಇದರೊಳಗೆ ಈ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಒಂದು ವೇತನ ಪರಿಷ್ಕರಣೆ ಇಲ್ಲಿವರೆಗೂ ಅಲ್ಲಿ 28 ತಿಂಗಳು ಎಳ್ಕೊಂಬಂದಿದೆ ಸರ್ಕಾರ. ಇದನ್ನು ಅವತ್ತೇ ಮಾಡಬೇಕಾಯ್ತು. ನಾವು 23ರಲ್ಲಿ ಕೊಟ್ಟಂಥ ಬೇಡಿಕೆನ ಅದೇ ಜನವರಿ ಒಳಗೆ ಸಾರಿಗೆ ಮಂತ್ರಿಗಳು ನಮ್ಮ ಜೊತೆ ಮಾತಾಡ್ತಾರೆ. ಸಾರಿಗೆ ಮಂತ್ರಿ ಮತ್ತು ಆಡಳಿತ ವರ್ಗ ಕೇಳುತ್ತೆ, ಈ ಸಂದರ್ಭದಲ್ಲಿ ನಾವು ಕೊಡೋಕ್ಕಾಗ್ತಾಯಿಲ್ಲ, ಏನಾದರೂ ಫೇರ್ ಹೈಕು ಇಲ್ಲಿನ ಟಿಕೆಟ್ ದರವನ್ನು ಹೆಚ್ಚಿಸಿದ್ರೆ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ವಿ. ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳ ಮಧ್ಯೆ ನಾವು ಇಟ್ಟಿವಿ. ಈ ಫೇರ್ ಹೈಕ್ನ ಸುಮಾರು 15 ವರ್ಷದಿಂದ ನೀವು ಮಾಡಿಲ್ಲ, ಈ ಫೇರ್ ಹೈಕನ್ನು ಕೊಡಿ, ಡೀಸೆಲ್ ಏರ್ತಾ ಇದೆ, ಪ್ರತಿಯೊಂದು ಬಿಡಿಭಾಗಗಳು ಏರ್ತಾ ಇದೆ, ಕಾರ್ಮಿಕರು ಸಂಕಷ್ಟ, ಅವರ ವೇತನ ಕೂಡ ಮಾಡಬೇಕಾಗಿದೆ ಅಂತ. ಆದರೆ ಇದ್ದಂತೆ ಇದೇ ಸಿದ್ದರಾಮಯ್ಯನವರು ಪರಿಷ್ಕರಣೆ ಮಾಡಿ 15% ಮಾಡಿಕೊಡ್ತು. ಮಾಡಿ 1.5 ವರ್ಷ ಆದರೂ ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಸಾರಿಗೆ ಮಂತ್ರಿಗಳಾಗಲಿ ಆಡಳಿತ ವರ್ಗ ಆಗಲಿ ನಮಗೆ ಜಾಸ್ತಿ ಮಾಡಿದೆ, ಶಕ್ತಿ ಯೋಜನೆಯಿಂದ ದುಡ್ಡು ಬರ್ತಾ ಇದೆ, ಇದನ್ನೆಲ್ಲ ತಿಳ್ಕೊಂಡು ಮಾಡ್ತಾರೆ ಅಂತ ನಾವು ಭಾರಿ ಖುಷಿ ಇತ್ತು. ಆಗಿ 1.5 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗ ರೆಡಿ ಇದ್ದರೂ ಕೂಡ ಸಾರಿಗೆ ಮಂತ್ರಿಗಳಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಈ ಕಾರ್ಮಿಕರ ಬೇಡಿಕೆನ ಇತ್ಯರ್ಥ ಮಾಡೋಕ್ಕೆ ಮುಂದೆ ಬರ್ತಾಯಿಲ್ಲ. ಆದ್ದರಿಂದ ನಾವು ಇಷ್ಟೇ ಹೇಳಿದ್ವಿ, ಕಾರ್ಮಿಕರಲ್ಲಿ ಎದ್ದು ನಿಂತಿದ್ದಾರೆ. ಇವತ್ತು ಏನು 20ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಏನು ಮುಷ್ಕರ ಸ್ಟಾರ್ಟ್ ಆಗುತ್ತೆ, 4 ಕಾರ್ಪೊರೇಷನಿಂದ ಒಂದು ಗಾಡಿ ಈಚೆ ಬರೋದಿಲ್ಲ. ಮುಷ್ಕರದಲ್ಲಿ 1,15,000 ಕುಟುಂಬ ಭಾಗಿಯಾಗುತ್ತೆ. ಏನೇ ಥರ ಬಂದರೂ ಕೂಡ, ಯಾವುದೇ ದಾಳಿ ತಂದರೂ ಕೂಡ ಅದನ್ನು ಎದುರೋದಿಲ್ಲ ಕಾರ್ಮಿಕರು. ಅದರಿಂದ ಈ ಮುಷ್ಕರ ಯಶಸ್ವಿಯಾಗಿ ನಡೀತೆ. ಮುಷ್ಕರ ಯಾವುದೇ ಕಾರಣಕ್ಕೂ ನಿಲ್ಸೋಕ್ಕಾಗದೆ ಮುಷ್ಕರ ಆಗುತ್ತೆ. ಮುಷ್ಕರದಿಂದ ಏನು ಇವತ್ತು ಸಾರಿಗೆ ನೌಕರರು ಮಾಡ್ತಿದೆ ಸರ್ಕಾರ ತಿಳ್ಕೋಬೇಕು. ಇಲ್ಲಿರ್ತಕ್ಕಂಥ 6.5 ಕೋಟಿ ಜನ ಒಂದಲ್ಲ ಒಂದು ರೀತಿ ಇದು ಈ ರಾಜ್ಯದಲ್ಲಿ ಬಸ್ಸಲ್ಲಿ ಓಡಾಡ್ತಕ್ಕಂಥ ಒಂದು ದಿನಕ್ಕೆ 1.5 ಕೋಟಿ ಜನ ನಮ್ಮ ಬಸ್ಸಿನಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾರೆ. ಮತ್ತು ಅವ್ರು ಕೊಟ್ಟಂಥ ಶಕ್ತಿ ಯೋಜನೆಯಲ್ಲಿ ಸುಮಾರು 50ರಿಂದ 60, 70 ಲಕ್ಷ ಮಹಿಳೆಯರು ಓಡ್ತಾ ಇದ್ದಾರೆ ಅವರು ಈ ಶಕ್ತಿ ಯೋಜನೆಯಿಂದ. ಅಂಥರು ಇವತ್ತು ನಾಳೆ ಅದೇ ಜನ ನಿಮಗೆ ಕ್ವಶನ್ ಮಾಡೋ ಪರಿಸ್ಥಿತಿ ಬರುತ್ತೆ ಸರ್ಕಾರನ. ಈ ರಾಜ್ಯದ ಜನ ಕ್ವಶನ್ ಮಾಡುತ್ತೆ. ಅದರಿಂದ ನೀವು ಅದನ್ನು ತಿಳ್ಕೊಂಡು ಇದನ್ನು ಮಾಡಿದರೆ ನೀವು ಕಾರ್ಮಿಕರದ ಏನು ಇವತ್ತು ಬೇಡಿಕೆ ಇದೆ, ಇಲ್ಲಿರ್ತಕ್ಕಂಥ ಜಂಟಿ ಸಮಿತಿಯನ್ನು ಕರೆದು ಮಾತುಕತೆ ಮೂಲಕ ನಾಳೆನೇ ಕೂತು ಬಗೆಹರಿಸಿದರೆ ನಾಳೆ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿ ವಾಪಸ್ ತಗೋಬೇಕು, ಮುಂದೂಡ್ಬೇಕು ಅನ್ನೋ ತೀರ್ಮಾನವನ್ನು ನಾವು ತಗೋತೀವಿ. ನಾಳೆ ಸಾರ್ವಜನಿಕರಿಗೆ ಕ್ವಶನ್ ಮಾಡ್ತೀವಿ ಸರ್ಕಾರವನ್ನು. ಯಾಕೆ ಅವ್ರ ಬೇಡಿಕೆ ಹಲವಾರು ಬಾರಿ ಮಾಡಿದರೂ ಕೂಡ ನೀವು ಯಾಕೆ ಅದನ್ನು ಸಮಂಜಸವಾಗಿ ಅವರ ಬೇಡಿಕೆಯನ್ನು ಇತ್ಯರ್ಥ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಇವು ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ನಮ್ಮ ಜೊತೆ ಸೇರ್ತಾರೆ ನಾಳೆ. ಯಾಕೆಂದ್ರೆ ನಮ್ಮ ಸಂಕಷ್ಟ ಅವ್ರಿಗೆ ಗೊತ್ತಾಗಿದೆ. ಸುಮಾರು 3 ಬಾರಿ ನಾವು ಬೆಂಗಳೂರು ಚಲೋ ಕರಿತಾ ಇರೋದು. ಈ ಥರ ಮುಷ್ಕರ ಕರೆದಿಲ್ಲ 4ನೇ ಬಾರಿ ಆಗ್ತಾ ಇರೋದು. ಇದು ಎಷ್ಟು ಸರಿ ನಾವು ಕರೆದು ಇವರ ಮುಂದೆ ನಾವು ಈ ಬೇಡಿಕೆ ನೀಡಿದ್ದು ಕೊನೆ ಹಂತಕ್ಕೆ ಬಂದಿದ್ವಿ. ಯಾವುದೇ ಕಾರಣಕ್ಕೂ ಈ ವಾಪಸ್ ತಗೊಳ್ಳೋದಾಗಲಿ ಮುಂದೂಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇದು ಯಶಸ್ವಿಯಾಗಿ ಮುಷ್ಕರ ಆಗುತ್ತೆ. 1,15,000 ಕುಟುಂಬ ಸಮೇತ ಭಾಗಿಯಾಗುತ್ತೆ ಹೊರತು ಒಂದು ಗಾಡಿ ನಾಳೆ 20ನೇ ತಾರೀಕು ನಡೀಕಂತ ಮುಷ್ಕರದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಗಾಡಿ ನಿಲ್ಲುತ್ತೆ. ನಿಮಗೆ ಗೊತ್ತಿದೆ, 25 ಆಗಸ್ಟ್ ತಿಂಗಳ 4 ಮತ್ತು 5ನೇ ತಾರೀಕು ನಡೆದಂಥ ಏನು ನಮ್ಮ ಮುಷ್ಕರದಲ್ಲಿ ಆಗಿದ್ದಂಥ ಅಲ್ಲೇ ಇದೇ ಸರ್ಕಾರ PLI ಹಾಕಿ ಹೈಕೋರ್ಟ್ನಿಂದ ಒಂದು ಇದನ್ನು ತಂತು. ಹೈಕೋರ್ಟು ಕೂಡ ನಮ್ಮನ್ನು ಪ್ರಶ್ನೆ ಮಾಡ್ತು. ನಾವು ಹೇಳಿದ್ವಿ ಅಷ್ಟೊತ್ತಿಗೆಲ್ಲ ಮುಷ್ಕರ ಸ್ಟಾರ್ಟ್ ಆಗಿ ಇಡೀ ರಾಜ್ಯದಾದ್ಯಂತ ಗಾಡಿ ನಿಂತಿತ್ತು. ನಾವು ನಿಂತಿದ್ದಾಗ ಅದನ್ನು ನಿಲ್ಸೋಕ್ಕೆ ನಮಗೇನು ನೋಟಿಸ್ ಬಂದಿರಲಿಲ್ಲ. ಕೊನೆಗೆ ನೋಟಿಸ್ ಬಂದಂಥ ನಂತರದಲ್ಲಿ ನಮ್ಮ ಮಧ್ಯಾಹ್ನ ನಾವು ಜಂಟಿ ಸಮಿತಿ ಸಭೆಯನ್ನು ಕರೆದು ಈ ಥರ ಬಂದಿದ್ದು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೊನೆಗೆ ಅದನ್ನು ನಾವು ಒಂದು ಕೋರ್ಟ್ಗೆ ಗೌರವವನ್ನು ಕೊಟ್ಟು ಕೋರ್ಟ್ ಮುಂದೆ ಕೂಡ ಹೇಳಿದೆ, ನಮ್ಮ ಬೇಡಿಕೆ ಈ ಥರ ಇದೆ, ಯಾವುದೇ ಥರದಲ್ಲಿ ಸರ್ಕಾರ ಆಗಲಿ ಆಡಳಿತ ವರ್ಗ ಮುಂದೆ ಬಂದು ಇದನ್ನು ತೀರ್ಮಾನ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದನ್ನು ನಾವು ಯಾವ ರೀತಿ ಹೋಗ್ಬೇಕು ಅನ್ನೋದು ಕೋರ್ಟ್ ಹೇಳಬೇಕು. ನಾವು ಕೋರ್ಟ್ ಮುಂದೆ ನಮ್ಮ ವಕೀಲರು ಕೂಡ ಅಲ್ಲಿ ವಾದವನ್ನು ಮಾಡಿ ಕೊನೆಗೆ ನಾವು ಅದನ್ನು ಮುಂದೂಡಿದ್ವಿ. ಕೋರ್ಟು ಕೂಡ ಹೇಳಿದೆ, ಅವತ್ತ ಏನು 5ನೇ ತಾರೀಕು 6ನೇ ತಾರೀಕು ನಡೆದಂಥ ಕೋರ್ಟ್ ಏನು ಹೇಳಿದೆ, ಸರ್ಕಾರ ನಮಗೂ ಕೂಡ ನೀವು ಸಾರ್ವಜನಿಕ ತೊಂದರೆ ಕೊಡಬಾರ್ದು ಅಂತ ನಮಗೂ ಹೇಳಿದೆ. ಕೋರ್ಟ್ ಕೂಡ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಸಾರಿಗೆ ಮಂತ್ರಿ ಆಗಲಿ ನೀವು ಕೂಡ ಅವರ ಬೇಡಿಕೆನೇ ಇದೆ, ನ್ಯಾಯಯುತವಾಗಿ ಕೂತು ಮಾತುಕತೆ ಮಾಡಿ ಬಗೆಹರಿಸಿ ಅಂತ ಅವತ್ತು ಕೂಡ ಹೇಳಿದೆ. ನಾಳೆ ಬಂದರೂ ಕೂಡ ನಾವು ಕೋರ್ಟಲ್ಲಿ ನಾವು ಹೇಳೋದಷ್ಟೇ, ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಇತ್ಯರ್ಥ ಮಾಡಲಿ, ಇವತ್ತೇ ನಾವು ಗಾಡಿ ಎತ್ತೀವಿ ಅಂತ ನಾವು ಕೂಡ ಕೋರ್ಟಿಗೆ ಇವತ್ತು ಹೇಳಬೇಕಾಗಿದೆ. ಯಾಕೆಂದರೆ ನಾವು ಇದು 28 ತಿಂಗಳ ಹೋರಾಟ ಮಾಡ್ತಕ್ಕಂಥದ್ದು. ಎಷ್ಟು ಬಾರಿ ನಾವು ಇವ್ರ ಹತ್ರ ನಾವು ಸರ್ಕಾರದ ಮಧ್ಯೆ ಆಗಲಿ ಆಡಳಿತ ವರ್ಗದ ಮಧ್ಯೆ ಆಗಲಿ ನಾವು ಮಾತುಕತೆ ಮಾಡಲಿ ಹೇಳಿ ಒಂದು ಬಾರಿ ಕೂಡ ನಾವು ಇತ್ಯರ್ಥ ಮಾಡ್ತೀವಿ, ನಿಮ್ಗೆ ಒಳ್ಳೆ ರೀತಿ ಕೊಡ್ತೀವಿ ಅಂತ ಹೇಳಲ್ಲ. ಇವ್ರು ಕೊಟ್ಟಂಥ ಶಕ್ತಿ ಯೋಜನೆ ಇವತ್ತು ಹೊತ್ಕೊಂಡು ನಾವು ಓಡಾಡ್ತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಈ ಶಕ್ತಿ ಯೋಜನೆ ಗಿನ್ನಿಸ್ ದಾಖಲೆ ಬಂದಿದೆ. ಇವತ್ತು
ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಗೊಂಡಿದ್ದಾರೆ. ಅಂಥ ಒಂದು ಹೆಸರು ಬಂದಿರತಕ್ಕಂಥ ಇದನ್ನು ದುಡ್ದಾರೆ ಯಾರು? ಇಲ್ಲಿರ್ತಕ್ಕಂಥ 1,15,000 ಜನ. ಯಾವುದೇ MLA ಆಗಲಿ, ಯಾವುದೇ ಮಿನಿಸ್ಟರ್ ಆಗಲಿ, ಈ ಸರ್ಕಾರ ಈ ಒಂದು KSRTC ಟಿಕೆಟ್ ಅವ್ರದಾರಲ್ಲ, ನಮ್ಮಲ್ಲಿರ್ತಕ್ಕಂಥ ಕಂಡಕ್ಟ್ರು ಡ್ರೈವರ್ ಗಾಡಿ ಓಡಿಸ್ತಾರೆ, ಕಂಡಕ್ಟ್ರು ಟಿಕೆಟ್ ಹರಿತಾರೆ, ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡಿಕೊಟ್ಟು ಇವತ್ತು ರಾಜ್ಯದಲ್ಲಿ 1,15,000 ಕೆಲಸ ಮಾಡಿ ಇವತ್ತು ಅವ್ರಿಗೆ ಹೆಸರು ತಂದಿದೆ. ಅದರಿಂದ ನಾವು ಯಾವುದೇ ಕೋರ್ಟು ನಾಳೆ ಮಧ್ಯಪ್ರವೇಶ ಮಾಡಿ ಕೂಡ 20ನೇ ತಾರೀಕು ನಾವು ಕೋರ್ಟ್ನಲ್ಲೂ ನಾವು ಅಲ್ಲಿರ್ತಕ್ಕಂಥ ನ್ಯಾಯಾಧೀಶನ ನಾವು ಕೇಳೋದಷ್ಟೇ, ನಮ್ಮ ಬೇಡಿಕೆಯನ್ನು ಸರ್ಕಾರ ಇತ್ಯರ್ಥ ಮಾಡಲಿ. ನೀವು ಹಿಂದೆ ಹೇಳಿದ್ರಿ ಸರ್ಕಾರಕ್ಕೆ, ನೀವು ಹೇಳಿದ್ರಿ ಅವರ ಬೇಡಿಕೆಯನ್ನು ಇತ್ಯರ್ಥ ಮಾಡಿ. ಇಲ್ಲಿವರೆಗೂ ಕೂಡ ಅವರು 1 ವರ್ಷ ಹೆಚ್ಚು ಕಮ್ಮಿ ಮೇಲೆ 8-9 ತಿಂಗಳು ಕರೆದ ಇನ್ನೋವರೆಗೂ ಇತ್ಯರ್ಥ ಮಾಡಿಲ್ಲ. ಅವರಿಗೆ ನೀವು ಹೇಳಿ ಈ ಸಮಸ್ಯೆಯನ್ನು ಬಗೆಹರಿಸಿ, ನೀವು ಬಗೆಹರಿಸಿ 1 ಅವರಲ್ಲಿ ಬಗೆಹರಿಸಿ ನೀವು ಹೇಳಿದ ತಕ್ಷಣ ನಾವು ಗಾಡಿ ಎತ್ತೀವಿ ಅಂತ ಹೇಳಬೇಕಾಗುತ್ತೆ ಸರ್, ನಾವು ಇಲ್ಲಿರ್ತಕ್ಕಂಥ ಇದಕ್ಕೆ ಕೋರ್ಟಿಗೆ. ಅದರಿಂದ ನಾವು ಯಾವುದೇ ಕೋರ್ಟ್ಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಇಲ್ಲಿರ್ತಕ್ಕ ಸಾರ್ವಜನಿಕರಾಗಲಿ ತೊಂದರೆ ಕೊಡೋಕ್ಕಲ್ಲ. ನಾವು ಇವತ್ತು ಹಸ್ತು ಕೂತಿರ್ತಕ್ಕಂಥ ನೌಕರು 1,15,000 ಕುಟುಂಬ. ಅದನ್ನು ನಮ್ಮ ಬೇಡಿಕೆ ಏನಿದೆ ಇತ್ಯರ್ಥ ಮಾಡಿ ಅಂತ 28 ತಿಂಗಳಿಂದ ನಾವು ಕೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ನಮಗೆ ಸವಲತ್ತಿಗಲ್ಲ, ನಮ್ಮ ಬೇಡಿಕೆ ಇತ್ಯರ್ಥ ಮಾಡಂತ ಕೇಳಿದ್ವಿ. ಅದರಿಂದ ನಾವು ಕೋರ್ಟ್ಗೆ ನಾವು ಕೇಳ್ಕೊಳ್ಳೋದು ಅಷ್ಟೇ, ರಾಜ್ಯ ಸರ್ಕಾರಕ್ಕೂ ನಾವು ಕೇಳ್ಕೊಳ್ಳೋದೇ, ಸಾರ್ವಜನಿಕರು ಕೇಳ್ಕೊಳ್ಳೋದಷ್ಟೇ. ನಮ್ಮ ಕಾರ್ಮಿಕರು ಏನು 1,15,000 ನಾಳೆ ಮುಷ್ಕರಕ್ಕೆ ಭಾಗಿಯಾಗ್ತಾರೆ, ಅವರು ಕೂಡ ನಾವು ಕೇಳೋದಷ್ಟೇ. ನಾಳೆ ಇತ್ಯರ್ಥ ಆಗಲಿದ್ರೆ, ಇತ್ಯರ್ಥ ಸರ್ಕಾರ ಮಾಡಲಿಲ್ಲ ಅಂದರೆ ನಾವು ನೌಕರರು ಕೇಳಿದೆ 20ರಿಂದ ಏನು ಬೆಳಗ್ಗೆ 6 ಗಂಟೆಯಿಂದ ಮುಷ್ಕರ ಆಗುತ್ತೆ, ಅದನ್ನು ನೀವು ಯಶಸ್ವಿ ಮಾಡಿ ಅಂತ ನಮ್ಮ ನೌಕರರಿಗೂ 1,15,000 ಜನಕ್ಕೆ ಕುಟುಂಬಕ್ಕೆ ಕೇಳ್ತೀವಿ. ಅದೇ ರೀತಿ ಸಾರ್ವಜನಿಕರಿಗೆ ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಿಲ್ಲಿ ಅಂತ ಸಾರ್ವಜನಿಕರು ಕೇಳ್ತೀವಿ. ನಾಳೆ ಕೋರ್ಟೇನ ಮಧ್ಯಪ್ರವೇಶಕ್ಕೆ ಬಂದರೆ ಕೋರ್ಟ್ಗೂ ನಾವು ಕೇಳೋದಾಗ ಅಷ್ಟೇ, ಕೋರ್ಟು ನೀವು ನಮ್ಮ ಬೇಡಿಕೆಯನ್ನು ಸರ್ಕಾರದ ಮಧ್ಯೆ ಇಟ್ಟು ಇತ್ಯರ್ಥ, ನಿಮ್ಮ ಕೋರ್ಟ್ ಆಲ್ಮೇಲೆ ಇತ್ಯರ್ಥ ಮಾಡಿಸಿ, ನಮ್ಮ ಬೇಡಿಕೆ ಇತ್ಯರ್ಥ ಮಾಡಿಸಿದ್ರೆ ಅಲ್ಲಿಂದಲೇ ನಾವು ವಾಪಸ್ ತಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್ಕಾರಕ್ಕೂ ಅಷ್ಟೇ, ನೀವು ಈಗಲೇ ಕೂತ್ಕೊಂಡು ಮಾತುಕತೆ ಮಾಡಿ ಇಲ್ಲೇ ಬಗೆಹರಿಸಿ ನಾಳೆನೇ ನಾವು ಈ ಹೋರಾಟವನ್ನು ಮುಂದೂಡ್ತೀವಿ ಅಥವಾ ವಾಪಸ್ ತಗೋತೀವಿ. ಯಾವುದೇ ನಮ್ಮ ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿಲ್ಲ. ಇಲ್ಲಿರ್ತಕ್ಕಂಥ ಕುಟುಂಬ ಏನು ಸಾರಿಗೆ ನೌಕರ 1,15,000 ಏನು ಇವತ್ತು ಕುಟುಂಬ ಸಂಕಷ್ಟದಲ್ಲಿದೆ, ಅವರ ವೇತನ ಪರಿಷ್ಕರಣೆ, ಅವ್ರಿಗೆ ಬರ್ತಕ್ಕಂಥ ಹಿಂಬಾಕಿ ಹಣವನ್ನು ಮತ್ತೆ 1/1/24 ವೇತನ ಪರಿಷ್ಕರಣೆ ಏನು ಕೇಳಿದ್ವಿ ಅದನ್ನು ನಾಳೆನೇ ಕೂತು ಇತ್ಯರ್ಥ ಮಾಡಲಿ. ನಮ್ಮ ಇದನ್ನು ನಾಳೆನೇ ನಾವು ಇತ್ಯರ್ಥ ಏನಿದೆ ಅದನ್ನು ವಾಪಸ್ ಪಡೆಯೋದಾಗಲಿ ಅಥವಾ ಮುಂದೂಡೋದಾಗಲಿ ನಾವು ಮಾಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.